ಯದು ಸರ್ಗೆ ಅಬ್ಜೆಕ್ಷನ್ ಇತ್ತು, ಇಲ್ಲ ಯತ್ನಾಳ್ ಅವ್ರ ಬಾಯಲ್ಲೂ ಇದೇ ಮಾತು ಬಂತು, ಮೂಡ ನಾವೇನೋ ಪಾದಯಾತ್ರೆ ಮಾಡ್ತೀವಿ ಅಂತ ಹೋದ್ರು, ಹೈಜಾಕ್ ಆಗೋಯ್ತು, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಆಗೋಯ್ತು, ವಾಲ್ಮೀಕಿ ಅವ್ರ ಪ್ರತಿಭಟನೆ ಎಷ್ಟಿತ್ತು ಅನ್ನೋದು ನೀವು ನೋಡಿದ್ದೀರಿ. ವಫ್ ವಿಚಾರದಲ್ಲೂ ಧ್ವನಿ ಎತ್ತಿದ್ದು ಯತ್ನಾಳ್ ಅವರು, ರಾಜ್ಯಾಧ್ಯಕ್ಷರು ಮಾಡಬೇಕಾದ ಕೆಲಸ ಅವ್ರು ಮಾಡ್ತಿಲ್ಲ, ಹಿ ಈಸ್ ಕಾಂಪ್ರಮೈಸ್ಡ್, ನಾನ್ ಮಾಡ್ತಿದ್ದೀನಿ ಅನ್ನೋದು ಯತ್ನಾಳ್ ಅವ್ರ ವಾದ. ಯದು ಸರ್ ಹೇಳ್ತದೆ ಒಂದು ಭಿನ್ನ ಧ್ವನಿ ಅದರಲ್ಲಿ. ಯಾಕೆ ಅಂತಂದ್ರೆ, ಯಾಕೆ ನಾವು ಹೋರಾಟಗಳನ್ನ ಮೂಡ ಹೋರಾಟ ಆಗ್ಬೋದು, ಜಾಯಿಂಟ್ ಆಗಿ ಭಾರತೀಯ ಜನತಾ ಪಾರ್ಟಿ ಜನತಾ ದಳ ತಗೊಂಡಿದ್ದಂಥದ್ದು, ಆ ಹೋರಾಟ ತಗೊಂಡಿದ್ದಾದ್ಮೇಲೆ ಅಲ್ವಾ ಮೇಡಮ್ ಅಲ್ಲಿ ಯಾರು ಮುಖ್ಯಮಂತ್ರಿ ನಾನು ಯಾವ್ದು ತಪ್ಪೇ ಮಾಡಿಲ್ಲ ಅಂದದ್ದು ಯಾವ ಮಟ್ಟಕ್ಕೆ ಬಂದ್ರು, 14 ಸೈಟ್ ವಾಪಸ್ ಕೊಡಕ್ ಬಂದ್ರು. ನಿಮ್ಮಷ್ಟು ಗಂಟೆ ಕಾಲ ಅದ್ರ ಬಗ್ಗೆ ಚರ್ಚೆ ಮಾಡಿದಂಥದ್ದು ಬೇರೆ ಯಾವ ಚಾನಲ್ ಇಲ್ಲ, ತಾವು ಮಾಡಿದೀರಾ ಅದನ್ನಲ್ಲಿ. ಎಲ್ಲಿವರೆಗೂ ಮುಖ್ಯಮಂತ್ರಿಗಳು ಬಂದ್ರು ಅಂದ್ರೆ ಇದ್ದಿದ್ದು ಲೋಕಾಯುಕ್ತ ಎಂಟರ್ ಆದ್ಮೇಲೆ ಇಡಿ ಎಂಟರ್ ಆದ್ಮೇಲೆ ವಾಪಸ್ ಕೊಟ್ರು ಅಂತ ನೀವು ಬಿಜೆಪಿ ವಕ್ತಾರರು ನೀವು ಹಂಗೆ ಹೇಳ್ತೀರಿ. ನಾವು ಚರ್ಚೆ ರಾಜ್ಯಾಧ್ಯಕ್ಷರು ಹೋರಾಟ ಮಾಡಿದಕ್ಕಲ್ವ ಅಲ್ಲಿಗೆ ಬಂದಿದ್ದು. ಮತ್ತೆ ಇನ್ನೊಂದು ಕೇಸ್ ಇದ್ರಲ್ಲಿ ಹೇಳಿದಾಗ, ವಾಲ್ಮೀಕಿ ಹೇಳಿದಾಗ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಮುಖ್ಯಮಂತ್ರಿಗಳು ಈ ವಾಸ್ ಆನ್ ದ ಫ್ಲೋರ್, ಈ ಅಕ್ಸೆಪ್ಟೆಡ್ ಇಟ್, ಆಗಿದೆ ಹಗರಣ ಆಗಿದೆ ಅಂತ ಹೇಳಿದ್ರು. ಅದೆಲ್ಲ ಯಾವ ಪರಿಣಾಮ ಆಗಿದಂಥದ್ದು? ರಾಜ್ಯಾಧ್ಯಕ್ಷರ ಬಿಜೆಪಿ ಕರ್ನಾಟಕದ ಹೋರಾಟದ ಫಲವಾಗಿ ಆಗಿದಂಥದ್ದು. SC/ST ಆಗಿದಂಥದ್ದು ಆಗ್ಬೋದು, ಹಾಲಿನ ಪ್ರೋತ್ಸಾಹ ಎಷ್ಟು ತಿಂಗಳಿಂದ ಉಳಿಸ್ಕೊಂಡಿದ್ರು. ಇದೆಲ್ಲ ಹೋರಾಟ, ಸಂಘಟಿತ ಹೋರಾಟದ ಮೇಲೆ ಆಡಿದ್ದು ಮೇಡಮ್ ಅಲ್ಲಿ, ಯಾವುದು ಇಂಡಿವಿಜುವಲ್ ಹೋರಾಟದಂಥದ್ದಲ್ಲ. ಮತ್ತೆ ಬೇರೆ ಬೇರೆ ರಾಜ್ಯದ ಕಾನೂನು ವ್ಯವಸ್ಥೆ ಏನಾಗಿದೆ, ಬೇರೆ ಬೇರೆ ಇದರಲ್ಲಿ ಹೋರಾಟಗಳು ರಾಜ್ಯ ಸರ್ಕಾರದ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಆಗಿದಂಥದ್ದು. ಹೌದು, ವಿಜಯಪುರದಲ್ಲಿ ಏನು ಹೆಚ್ಚಿನ ಪ್ರಮಾಣದಲ್ಲಿ ವಕ್ಫಿದಾಗಿದ್ದು ಧ್ವನಿ ಎತ್ತಿದ್ದಿರುತ್ತೆ. ಆದರೆ ರಾಜ್ಯಾದ್ಯಂತ 3 ತಂಡಗಳಾಗಿ ಅವರನ್ನು ಸೇರಿಸಿಕೊಂಡು ಮಾಡಿದಂಥದ್ದು ರಾಜ್ಯ ನಾಯಕತ್ವನೇ. ಅದನ್ನ ಯಾಕೆ ಮಾಡ್ತೀರಾ ಸರ್? ಆರಂಭದಲ್ಲಿ ಸೇರಿಸಿರ್ಲಿಲ್ಲ, ಆಮೇಲೆ ಬೆಂಕಿ ಆದ್ಮೇಲೆ ಮತ್ತೆ ಸೇರಿಸಿದ್ರು. ಅದು ಹೆಂಗೆ ಅವರು ಸ್ಟಾರ್ಟ್ ಮಾಡಿದ್ದು ಯಾವ ಝೋನ್ ಅಲ್ಲಿ, ಇವರು ನಿಟ್ಟಿದ್ದು ಯಾವ ಝೋನ್ ಅಲ್ಲಿ? ನೋಡಿ, ಕಳೆದ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು, ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ರು. ಅವಾಗ ಸರ್ಕಾರ ಮತ್ತೆ ಪಕ್ಷದ ಅಜೆಂಡಾ ಏನು ಅಂದ್ರೆ ಉರಿಗೌಡ ನಂಜೇಗೌಡ, ಹಲಾಲ್ ಕಟ್ಟು ಜಟ್ಕಾ ಕಟ್ಟು, ಆಜಾನು, ಇಂಥದೇ ಕೆಟ್ಟ ವಿಷಯಗಳು. ಆಮೇಲೆ ಅದೇ ಪುಸ್ತಕ ಪರಿಷ್ಕರಣೆ ಅಂತೆ, ಬಸವಣ್ಣನ ಗೌಮಾನ, ಕುವೆಂಪು ಗೌಮಾನ, ಇದೇ ಕತೆ. ಆದರೆ ಈಗಿನ ರಾಜ್ಯಾಧ್ಯಕ್ಷ ಅದಕ್ಕೆ ಆಸ್ಪದ ಕೊಡ್ತಿಲ್ಲ ಅಂತ ಇವು ನಾಗಪುರದ ಅಜೆಂಡಾ ಇರ್ಬೋದು. ಯಾಕಂದ್ರೆ ನಾಗಪುರ ನೇರವಾಗಿ ಮುಖ್ಯಮಂತ್ರಿನ ಅವಾಗ ಮ್ಯಾನೇಜ್ ಮಾಡ್ತಾ ಇತ್ತು, ನಾಗಪುರ ನೇರವಾಗಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಮ್ಯಾನೇಜ್ ಮಾಡ್ತಾ ಇತ್ತು. ವಿಜೇಂದ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ವಿಜಯೇಂದ್ರ ಕೇಳಪ್ಪ, ಈಗ ನಳಿನ್ ಕುಮಾರ್ ಕಟೀಲು ಬೊಮ್ಮಾಯಿ ಅವರು ಹೆಂಗೆ ಕುಣಿಯುವ ಬೊಂಬೆಗಳಾದ್ರು ನಾಗಪುರದ ಕೈನಲ್ಲಿ, ಯಾಕಂದ್ರೆ ನೋಡಿ, ನಳಿನ್ ಕುಮಾರ್ ಕಟೀಲ್ ಯಾವತ್ತಾದ್ರೂ ಬಾಯಿ ಬಿಟ್ಟು ಈಚೆ ಮಾಡ್ತಾರ ತಪ್ಪು ಅಂತ ಪುಸ್ತಕ ಪರಿಷ್ಕರಣೆದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟಗಳಾಯ್ತು. ಯಾವತ್ತಾರು ಮಾತಾಡ್ರ ಬೊಮ್ಮಾಯಿಯವರಾಗ್ಲಿ ನಳಿನ್ ಕುಮಾರ್ ಕಟೀಲ್ ಆಗ್ಲಿ, ಯಾಕಂದ್ರೆ ನಾಗಪುರದ ನೇರ ಹಸ್ತಕ್ಷೇಪ ಇದ್ದಾಗ ಹಂಗೆ ಮಾತಾಡಕ್ ಸಾಧ್ಯ ಆಗಲ್ಲ. ಇವಾಗ್ಲೂ ಅಷ್ಟೇ, ಯಾವಾಗ ಯಡಿಯೂರಪ್ಪನವ್ರನ್ನ ನೀವು ಕಣ್ಣೀರ ಕೆಳಗಿಳಿಸಿದ್ರಿ, ನಾಗಪುರದ ಇಶಾರಾ ಮೇಲೆಗೆ ಬಿಜೆಪಿ ಮಾಡಿತ್ತ, ಅದು ಕರ್ನಾಟಕದ ಬಿಜೆಪಿ ಮಾಡಿತ್ತ. ಯಡಿಯೂರಪ್ಪನವರು ಅನಿವಾರ್ಯ ನಿಮಗೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅನಿವಾರ್ಯ ನಿಮಗೆ. ಅದರ ಮುಂದುವರೆದ ಭಾಗ ವಿಜೇಂದ್ರ ಕೂಡ ಅನಿವಾರ್ಯ ಆಗಬಾರದು ಅಂತ ಹೇಳಿ ನೀವು ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ. ನೀವು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ. ದುಷ್ಟ ಅಲ್ಲ, ನೀವು ನಿಮ್ಗೆ ಧೈರ್ಯ ಇದ್ದಿದ್ರೆ ಬಿಜೆಪಿ ಬಿಜೆಪಿಯ ವರಿಷ್ಠರಿಗೆ ಧೈರ್ಯ ಇದ್ದಿದ್ರೆ ಸಸ್ಪೆಂಡ್ ಮಾಡ್ತಾ ಇದ್ರು, ಸಸ್ಪೆಂಡ್ ಮಾಡ್ತಾ ಇದ್ರು, ಅಶಿಸ್ಟ್ಗೆ ಸಸ್ಪೆಂಡ್ ಮಾಡ್ತಾ ಇದ್ರು. ಅದು ಬಿಟ್ಬಿಟ್ಟು ನೀವು ಅಲ್ಲ, ಚಿವುಟದು ನೀವೇ, ತೂಗದು ನೀವೇ, ಚಿವುಟದು ನೀವೇ, ತೂಗದು ನೀವೇ. ಧೈರ್ಯ ತೋರಿ. ಯದುಕುಮಾರ್ ಅವರೇ ನೋಡಿ, ನೀವು ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಾದ ಪರಿಸ್ಥಿತಿ. ನೋಡಿ, ಆಡಳಿತಾರೂಢ ಪಕ್ಷ ಅನ್ನೋ ಕಾರಣಕ್ಕೆ ಪ್ರತಿದಿನ ಬಹಳಷ್ಟು ಪ್ರಶ್ನೆಗಳು
ಪ್ರಶ್ನೆಗಳು ಕಾಂಗ್ರೆಸ್ ಕೇಳಲಾಗ್ತಿತ್ತು. ಅವರು ಬಿಜೆಪಿಲಿ ಹಿಂಗೆ ಅಂದಾಗ ನೀವೇ ಅಬ್ಜೆಕ್ಟ್ ಮಾಡ್ತಿದ್ರಿ, ನಿಮ್ ಕಾಲದ್ ಮಾತಾಡಿ ಅಂತ. ಈಗ ನಿಮ್ ಕಾಲದ್ದು ಮಾತಾಡಿ, ನೀವ್ ಯಾಕೆ ಮತ್ತೆ ಗಾಂಧಿ ನೆಹರು ಅಲ್ಲಿ ಹೋಗ್ತೀರಿ? ಮಾತಾಡಿ ಯಡಿಯೂರಪ್ಪ, ಮಾತಾಡಿ ವಿಜಯೇಂದ್ರ, ಮಾತಾಡಿ ಸತ್ಯ ನೀವು ಧೈರ್ಯವಾಗಿ ಅಗಸ್ಕೋಬೇಕು, ನೀವು ಸತ್ಯವನ್ನು ಕೇಳ್ಬೇಕು, ನೀವು ಅದ್ರ ಬಗ್ಗೆ ಮಾತಾಡೋ ಧೈರ್ಯ ತೋರ್ಬೇಕು ನೀವು. ಇದಕ್ಕೆ ಪೂರಕವಾಗಿ ನಟರಾಜ್ ಗೌಡ್ರೆ, ನಮ್ 2ನೇ ಬ್ರೇಕಿಂಗು ಆಗ್ಲೇ ಬದ್ರು ಸರ್ ಅದಕ್ಕೆ ಲೀಡ್ ಕೊಟ್ರು. ನಾನೊಂದು ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಹೋಗೋಕ್ ಮುಂಚೆ ಆ ಬ್ರೇಕಿಂಗ್ ಗಮನಿಸಿ ಅದಾದ್ಮೇಲೆ ಹೋಗ್ಬೋದಾ ಅಂತ ಹೇಳಿ. ಯತ್ನಾಳ್ ಅವ್ರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇದೆ. ಕೇವಲ ನೋಟಿಸ್ ಸಾಕ ಅನ್ನೋದ್ರ ಬಗ್ಗೆ ಪ್ರಶ್ನೆ ಪಕ್ಷದ ಒಳಗೂ ಕೂಡ ಹುಟ್ತಾ ಇದೆ. ಆದ್ರೆ ಕ್ರಮ ಅಂದ್ರೆ ಏನ್ ಕೈಗೊಳ್ಳಿಕ್ ಸಾಧ್ಯ? ಉಚ್ಚಾಟನೆ ಮಾಡುವ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಕ್ಷ ಇದೆಯೋ? ಯತ್ನಾಳ್ ಅಂತ ಹಿಂದೂ ಐಕಾನ್ ಅಂತ ಕರೆಸ್ಕೊಳ್ತಾ ಇರುವ ನಾಯಕನನ್ನ ಉಚ್ಚಾಟನೆಯ ಶಿಕ್ಷೆಗೆ ಗುರಿಪಡಿಸುವ ಹಂತದಲ್ಲಿ ಬಿಜೆಪಿ ಪಕ್ಷ ಇದೆಯಾ? ಯಾಕೆ ಹೇಳ್ತಿದ್ದೀನಿ, ಈಗ ಆಲ್ರೆಡಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಡೆಲಿಬ್ರೇಟ್ ಆಗಿ ಯಾರೆಲ್ಲ ಹಿಂದುತ್ವವಾದಿಗಳು ಅಂತ ಹೇಳಿ ಗುರುತಿಸ್ಕೊಂಡಿದ್ರು, ಸೇ ಫಾರ್ ಎಕ್ಸಾಂಪಲ್ ಸಿ ಟಿ ರವಿ ಅವರು ಅಥವಾ ಪ್ರತಾಪ್ ಸಿಂಹ ಅವರು, ಯತ್ನಾಳ್ ಅವರು, ಇವರನ್ನ ಬೇಕು ಅಂತಲೇ ಸೈಡ್ ಲೈನ್ ಮಾಡುವ ಪ್ರಯತ್ನ ಆಗ್ತಿದೆ ಅನ್ನೋ ಅಪವಾದ ಇದೆ. ಇಂಥದ್ದೊಂದು ಅಪವಾದ ಇರೋ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಯ ಕಾರ್ಯಕರ್ತರಿಗೆ, RSSನ ಕಾರ್ಯಕರ್ತರಿಗೆ ಹೋಗುವ ಸಂದೇಶ ಎಂಥದ್ದು? ಆ ಸಂದೇಶವನ್ನ ಅರಗಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಘಟಕ ಅಥವಾ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಹಾಗೆ ವಿನಾಯಕ್ ಸರ್ನೇ ಪ್ರಶ್ನೆ ಕೇಳ್ತೀನಿ. ಬ್ರೇಕಿಂಗ್ ಗಮನಿಸಿದ್ವಿ, ಅಶೋಕ್ ಅವರು ಅಶ್ವಥ್ ಅವ್ರ ಬೈಟನ್ನ ಲೇಟರ್ ಆನ್ ಕೇಳೋಣ ನಾವು ಅಂತ. ಏನು ಗಟ್ಟಿಯಾಗಿ ಮಾತನಾಡೋ ಪರಿಸ್ಥಿತಿಯಲ್ಲಿ ಬಹುಶಃ ಅವರು ಕೂಡ ಇಲ್ವಾ ಅಂತ ಹೇಳಿ. ಎನಿವೆ ವಿನಾಯಕ್ ಸರ್, ಈಗ ಉಚ್ಚಾಟನೆ ಅನ್ನೋ ಶಿಕ್ಷೆಗೆ ಒಳಪಡಿಸೋ ಲೆವೆಲಲ್ಲಿ ಇದೆಯಾ ನಿಜಕ್ಕೂ ಪಕ್ಷ? ಅದರಲ್ಲೂ ಯತ್ನಾಳ್ ಅವರಿಗೆ ಲಭ್ಯವಾಗ್ತಾ ಇರುವ ಬೆಂಬಲ ಸೋಷಿಯಲ್ ಮೀಡಿಯಾದಲ್ಲಂತೂ ಹಿಂದೂ ಹುಲಿ ಅಂತ ಹೇಳಿ ಅವರನ್ನ ಬ್ರ್ಯಾಂಡ್ ಮಾಡಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಿದ್ರೆ ಆಗಬಹುದಾದ ಪರಿಣಾಮ ಆಗೇ ಆಗುತ್ತೆ. ಈಗ ಒಂದು ಪಕ್ಷಕ್ಕೆ ಉಚ್ಚಾಟನೆ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಖಂಡಿತ ಇರಲ್ಲ. ನಾಳೆ ಅನಿವಾರ್ಯ ಆಯಿತು ಅಂತಂದರೆ ಒಂದು ಪಕ್ಷ ಅವರು ವ್ಯಕ್ತಿ ಯಾವತ್ತೂ ಪಕ್ಷಕ್ಕಿಂತ ದೊಡ್ಡವನಲ್ಲ ಅಂತ ನಿರ್ಧಾರ ತೊಗೊಂಡ್ರೆ ಯಾರನ್ನೂ ಕೂಡ ಒಂದು ಪಕ್ಷಕ್ಕೆ ಉಚ್ಚಾಟನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದು ಹಿಂದೆ ಸಾಕಷ್ಟು ಉದಾಹರಣೆ ಇದೆ. ಯಡಿಯೂರಪ್ಪನವರೇ BJP ಬಿಟ್ಟು ಹೋದಾಗಲೂ ಏನು ಎಲ್ಲ ಅಂದುಕೊಂಡಿದ್ರು ಆ ಥರದ ಏನು ಗಂಭೀರವಾದ ಅಥವಾ ಘನಘೋರ ಪರಿಣಾಮ ಏನಾಗಿಲ್ಲ. ಸೀಟ್ಗಳು ಸ್ವಲ್ಪ ಕಡಿಮೆ ಬಂದಿರ್ಬೋದು ಅಷ್ಟೇ ಬಿಟ್ಟರೆ. ಹಾಗಾಗಿ ಅವ್ರು ಇಲ್ಲದೆ ಹೋದರೆ BJP ನಡೆಯಲ್ಲ ಅಥವಾ ಅವ್ರನ್ನ ತೆಗೆದಾಕ್ಬಿಟ್ರೆ ಏನೋ ಭಾಳ ದೊಡ್ಡ ಅನಾಹುತ ಆಗಿಬಿಡುತ್ತೆ ಅನ್ನೋ ಥರ ಸ್ಥಿತಿ ಖಂಡಿತ ಇಲ್ಲ. ಆದರೆ BJP ಒಳಗೆ ಸಮಸ್ಯೆ ಏನಿದೆ ಅಂದರೆ BJP ಒಳಗೆ ಈಗ ಲೀಡರ್ಗಳಿಲ್ಲ ನನ್ನ ಪ್ರಕಾರ. ಸೆಂಟ್ರಲ್ BJP ಅವರು ಹಲವಾರು ನಾಯಕರನ್ನು ತರಬೇಕು ಅಂತ 3 DCM ಮಾಡಿದರು, 2 CM ಮಾಡಿದರು, ಆಮೇಲೆ ಏನೇನು ಪ್ರಯತ್ನ ಮಾಡಿದರು, ಯಾರು ಲೀಡರ್ಗಳು ಎಮರ್ಜ್ ಆಗಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಒಂಥರ ನಾಯಕರಿಲ್ಲ ಅನ್ನೋ ಥರ ಈಗ ಸಾಮಾನ್ಯ ಕೆಲವು ಮನೆಗಳಲ್ಲಿ ಯಾರು ಹಿರಿಯರೊಬ್ಬರು ಭಾಳ ದಿವಸದಿಂದ ಆ ಮನೆ ನಡೆಸ್ಕೊಂಬಂದಾಗ ಆ ಹಿರಿಯರು ಇಲ್ಲ ಅಂದಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಯಾರು ಅದನ್ನು ನಿಭಾಯಿಸಬೇಕು ಅಥವಾ ಯಾರು ಆ ಸ್ಥಾನದಲ್ಲಿ ನಿಂತು ಎಲ್ರಿಗೂ ಹೇಳಿ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಆ ವ್ಯಾಕ್ಯೂಮ್ ಈಗ BJPಯಲ್ಲಿ ಇದೆ. ಹಾಗಾಗಿನೇ ಬೇರೆ ಬೇರೆ ಕೇಂದ್ರಗಳು ಈಗ ಸೃಷ್ಟಿಯಾಗಿ ಈ ಥರದ ಸ್ಥಿತಿ ಬಂದಿದೆ. ಇದೊಂದು ಚರ್ನಿಂಗ್ ಅಂತ. ಈಗ ಚರ್ನಿಂಗ್ ನಡೀತಾ ಇದೆ. ಚರ್ನಿಂಗ್ ಆದಮೇಲೆ ಆಬ್ವಿಯಸ್ಲಿ ಮತ್ತೊಂದು ಅದಕ್ಕೊಂದು ರಿಸಲ್ಟೋ ಇಲ್ಲ ಒಂದು ವ್ಯವಸ್ಥೆ ಸರಿಯಾದ ಹಂತಕ್ಕೆ ಬಂದೇ ಬರುತ್ತೆ.